ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಮಾಂತರ ಶ್ರೇಣಿ ಪಾಠದಲ್ಲಿ ಬರುವಂತಹ 4 ಅಂಕದ ಒಂದು ಪ್ರಶ್ನೆಯನ್ನು ತಗೊಂಡು ಬಂದಿದ್ದೀನಿ. ಈ ಪ್ರಶ್ನೆಯನ್ನು ಆ್ಯಕ್ಚುಲಿ ಶೇಖರ್ ಶೆಟ್ಟಿ 5128 ಅನ್ನೋರೊಬ್ಬರು ಕಮೆಂಟ್ ಮಾಡಿದರು. ಇವರಿಗೆ ಈ ಕ್ವೆಶನಲ್ಲಿ ಮೇ ಬಿ ಡೌಟ್ ಇತ್ತು, ಅವ್ರು ಕಮೆಂಟ್ ಬಾಕ್ಸಲ್ಲಿ ಇದನ್ನು ತಿಳಿಸಿದರು. ಸೊ ಅದಕ್ಕೋಸ್ಕರ ನಾನು ಈ ಕ್ವೆಶನನ್ನು ಸಾಲ್ವ್ ಮಾಡಲಿಕ್ಕೆ ಬಂದಿದ್ದೀನಿ. ಅದೇ ರೀತಿ ನಿಮಗೂ ಯಾವುದಾದ್ರು ಕ್ವೆಶನಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಗಿದ್ದಾಗಲೇ ಅದನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸರಿ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅವ್ರ ಕ್ವೆಶನ್ ಏನಪ್ಪ ಅಂದರೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ 4 ಪದಗಳ ಮೊತ್ತ 20 ಮತ್ತು ಮೊದಲ 3 ಪದಗಳ ಮೊತ್ತ 12, ಆದರೆ 4ನೇ ಪದ ಕಂಡುಹಿಡಿಯಿರಿ. ಈಗ ಆಲ್ರೆಡಿ ಸಮಾಂತರ ಶ್ರೇಣಿಗಳು ಪಾಠದ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನೆಲ್ಲ ಹೇಳಿದ್ದೀನಿ. ನಾನು ಒಂದ್ಸಲ ಆ ವಿಡಿಯೋನ ನೋಡಿ ಆಮೇಲೆ ಈ ವಿಡಿಯೋಗೆ ಬನ್ನಿ. ಓಕೆನಾ? ಸರಿ, ನೋಡಿರಿ. ನಾವು ಫಸ್ಟು ಲಾಸ್ಟ್ ಲೈನನ್ನು ನೋಡಬೇಕು, ಏನನ್ನು ಕಂಡು ಹಿಡಿಬೇಕು ಅನ್ನೋದು. ಏನು ಹೇಳಿದ್ದಾರೆ ನೋಡಿರಿ, ಲಾಸ್ಟ್ ಲೈನಲ್ಲಿ 4ನೇ ಪದ ಕಂಡು ಹಿಡಿಯಿರಿ. 4ನೇ ಪದ ಅಂತಂದರೆ ಏನರ್ಥ? A4. A4ರ ಸಾಮಾನ್ಯ ರೂಪ ಏನು ಅನ್ನೋದನ್ನು ಹಳೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ, ಅದರಲ್ಲಿ ಹೇಳಿದ್ದೀನಿ. ಒಂದು ಸಲ ಅದನ್ನು ನೋಡಿ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಈ ವಿಡಿಯೋನ ನೋಡ್ರಿ. ಓಕೆ, A4 ಅಂತಂದರೆ A ಪ್ಲಸ್ 1 ಕಮ್ಮಿ 3D, 4 ಇದೆಯಲ್ಲ 3D ಅಂತ ಹೇಳಿ ಬರುತ್ತೆ. ಈಗ ನಮಗೆ 4ನೇ ಪದ ಬೇಕಲ್ವಾ? 4ನೇ ಪದ ಬೇಕು ಅಂತಂದರೆ ನಮಗೆ A ಬೇಕು, D ಬೇಕು. A ಮತ್ತು D ಸಿಕ್ತು ಅಂತ ಅಂದ ತಕ್ಷಣ ನಾವೇನು ಮಾಡ್ಬೋದು? ಈ 4ನೇ ಪದವನ್ನು ಕಂಡುಹಿಡಿಬೋದು. ಸರಿ, A ಮತ್ತು D ಹೇಗೆ ಸಿಗುತ್ತಪ್ಪ ಹಾಗಾದರೆ? ನಮಗೆ ಇಲ್ಲಿ 2 ಸೆಂಟೆನ್ಸ್ ಕೊಟ್ಟಿದ್ದಾರೆ ನೋಡಿರಿ ಸ್ಟಾರ್ಟಿಂಗಲ್ಲಿ. ಆ ಸೆಂಟೆನ್ಸನ್ನು ಸಾಲ್ವ್ ಮಾಡಿದ್ರೆ A ಮತ್ತು D ನಮಗೆ ಸಿಗುತ್ತೆ. ಓಕೆನಾ? ಸರಿ, ಏನದು ಸೆಂಟೆನ್ಸು? ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ 4 ಪದಗಳ ಮೊತ್ತ. ಪದಗಳ ಮೊತ್ತ ಅಂತ ಅಂದರೆ ಏನು ಬರುತ್ತೆ? SN ಅಂತ ಹೇಳಿ ಬರುತ್ತೆ. ಓಕೆ, SN ಫಾರ್ಮುಲಾ ಏನು? n/2 ಇಂಟು 2a ಪ್ಲಸ್ n-1 ಇಂಟು D ಅಂತ ಹೇಳಿ. ಓಕೆ, ಸರಿ. SN ಎಷ್ಟು ಪದಗಳ ಮೊತ್ತ? 4. ಹಾಗಾದರೆ SN ಜಾಗದಲ್ಲಿ ಏನು ಬರುತ್ತೆ? 4 ಈಕ್ವಲ್ ಟು n ಜಾಗದಲ್ಲಿ 4 ಹಾಕಿ n/2 2. A ಏನಾದರೂ ಐಡಿಯಾ ಇದೆಯಾ? ಇಲ್ಲ. A ಐಡಿಯಾ ಇದ್ದರೆ ಇದನ್ನು ಕಂಡು ಹಿಡಿಬಿಡ್ತಿದ್ವಿ ಅಲ್ವಾ? ಸೊ A ಬಗ್ಗೆ ಗೊತ್ತಿಲ್ಲ. ಪ್ಲಸ್ n ಜಾಗದಲ್ಲಿ ಏನು ಬರೀಬೇಕು? 4 ಮೈನಸ್ 1. ಡಿನೂ ಗೊತ್ತಿಲ್ಲ, ಸೊ ಡಿನ ಹಾಗೆ ಬರೀತೀವಿ. ಓಕೆ, ಸರಿ. ಇನ್ನು S4 ಈಕ್ವಲ್ ಟು 2 1 2 2. ಹಾಗಾದರೆ ಏನು ಉಳಿತು? 2A ಪ್ಲಸ್ 4 ಮೈನಸ್ 1 ಅಂದರೆ 3D. ಈಗ ನಮಗೆ ಇಲ್ಲಿ ನೋಡ್ರಿ, ಸರಿ, S4 ಹೇಳಿದ್ದಾರೆ ನೋಡ್ರಿ, 4 ಪದಗಳ ಮೊತ್ತ 20. ಹಾಗಾದರೆ S4 ಏನಾಗುತ್ತೆ? 20 ಅಂತ ಹೇಳಾಗುತ್ತೆ. 20 ಈಕ್ವಲ್ ಟು 2 ಇಂಟು 2A ಪ್ಲಸ್ 3D ಹಾಗೆ ಬರುತ್ತೆ. ಓಕೆನಾ? ಸರಿ, ನೆಕ್ಸ್ಟ್ ನೋಡ್ರಿ, 20 ಈಕ್ವಲ್ ಟು ಈ 2ರಿಂದ ಇಲ್ಲೂ ಗುಣಾಕಾರ ಮಾಡಬೇಕು, ಆಮೇಲೆ ಈ ಕಡೆನೂ ಸಹಿತ ಗುಣಾಕಾರ ಮಾಡಬೇಕು. 2 ಇಂಟು 2 ಏನಾಗುತ್ತೆ? 4A ಪ್ಲಸ್ 2 ಇಂಟು 3 3 ಎಷ್ಟಾಯಿತು? 6D. ಸರಿನಾ? ಈಗ ಇಲ್ಲಿ ನೋಡ್ರಿ, ಇಲ್ಲಿ 20 ಇದೆ, 4 ಇದೆ, 6 ಇದೆ. ಇದಿಷ್ಟು ಸಂಖ್ಯೆ ಯಾವುದರಿಂದ ಭಾಗ ಹೋಗ್ತಾ ಇದೆ? 2ರಿಂದ ಭಾಗ ಹೋಗ್ತಾ ಇದೆ. ಸೊ ಅದು 2ರಿಂದ ಭಾಗ ಹೋಗ್ರಿ. 20 ಭಾಗಿಸು 2 ಈಕ್ವಲ್ ಟು 4 ಭಾಗಿಸು 2A ಪ್ಲಸ್ 6 ಭಾಗಿಸು 2D. ಓಕೆನಾ? ಸರಿ, 2 1 2 10 2 1 2 2 2 1 2 3. ಸರಿ, ಏನು ಉಳಿತು? 10 ಈಕ್ವಲ್ ಟು 2A ಪ್ಲಸ್ 3D. ಇದನ್ನು ಇಕ್ವೇಷನ್ 1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಸರಿನಾ? ಈಗ 2ನೇ ಸೆಂಟೆನ್ಸಲ್ಲಿ ಏನಿದೆ ಅಂತ ನೋಡಿ ಅದನ್ನು ಬಿಡಿಸ್ಕೊಳ್ಳೋಣ. ಮೊದಲ 3 ಪದಗಳ ಮೊತ್ತ 12. ಇಲ್ಲಿ ಮೊದಲ 4 ಪದಗಳು ಕಂಡುಹಿಡಿದಲ್ವಾ? ಈಗ ಈ ಕಡೆ ಏನು ಮಾಡಬೇಕು? ಮೊದಲ 3 ಪದಗಳ ಮೊತ್ತ ಕಂಡುಹಿಡಿಬೇಕು. ಅಲ್ಲೂ ಮೊತ್ತ ಅಂತ ಬಂದ ತಕ್ಷಣ SN ಫಾರ್ಮುಲಾ. SN ಈಕ್ವಲ್ ಟು n/2 ಇಂಟು 2A ಪ್ಲಸ್ n-1 ಇಂಟು D ಅಂತ ಹೇಳಿ. ಓಕೆ, n ಜಾಗದಲ್ಲಿ ಈ ಸಲ ಏನು ಹಾಕಬೇಕು? 3 ಈಕ್ವಲ್ ಟು 3 ಭಾಗಿಸು 2 2 A ಗೊತ್ತಿಲ್ಲ, ಪ್ಲಸ್ 3 ಮೈನಸ್ 1 ಇಂಟು D. ಓಕೆನಾ? S3 ಅಂತಂದರೆ ಏನು ಹೇಳಿದ್ದಾರೆ? 3 ಪದಗಳ ಮೊತ್ತ 12. ಸೊ 12 ಇಲ್ಲೇ ಬರ್ಕೊಬೇಡ್ರಿ. 3 ಭಾಗಿಸು 2 ಇಂಟು 2A ಪ್ಲಸ್ 3 ಮೈನಸ್ 1 ಎಷ್ಟಾಯಿತು? 2D. ಓಕೆ, 3 ಮೈನಸ್ 1 2, D ಆಲ್ರೆಡಿ ಇದೆ, ಸೊ D ಬಂತು. ಓಕೆ, ಈಗ 2 1 2 ಈ ಕಡೆ ಭಾಗ ಹೋಗೋದಿಲ್ಲ. ಇಲ್ಲೇನಾಗಿತ್ತು? ಭಾಗ ಹೋಗ್ಬಿಡ್ತು, ಸೊ ಭಾಗ ಹೊಡೆದ್ವಿ. ಇಲ್ಲಿ ಭಾಗ ಹೋಗದೇ ಇದ್ದರೆ ಈ ಕಡೆ ತೊಗೊಬರಬೇಕು ಇದನ್ನು. ಓಕೆನಾ? ಇದು ಭಾಗಾಕಾರದಲ್ಲಿದೆ, ಈ ಕಡೆ ತೊಗೊಬಂದಾಗ ಏನಾಗುತ್ತೆ? ಗುಣಾಕಾರ. ಸೊ 12 2 ಏನಾಯಿತು? 24 ಆಯಿತು.
ಸರಿನಾ. ಈಕ್ವಲ್ ಟು ಇಲ್ಲೇನು ಉಳೀತು 3 ಇಂಟು 2a ಪ್ಲಸ್ 2d ಅಂತ ಹೇಳಿ ಉಳೀತು. ಸರಿ, ಈಗ ನಿಮಗೆ ಗೊತ್ತಿದೆ ಏನು ಹೇಳಿ, ಈ ಕಡೆಯಿಂದ ಈ ಕಡೆ ಗುಣಿಸ್ಬೇಕು, ಇಲ್ಲಿಂದ ಇಲ್ಲಿ ಗುಣಿಸ್ಬೇಕು. 3 2 ಎಷ್ಟಾಯಿತು 6a ಪ್ಲಸ್ 3 2 6d. ಓಕೆ ಸರಿ, ಇಲ್ಲಿ ನೋಡ್ರಿ ಇಲ್ಲೂ 6 ಇದೆ, ಇಲ್ಲೂ 6 ಇದೆ, ಈ 24 ಸಹಿತ 6 ಒಂದಲೇ ಮಗ್ಗೆಯಲ್ಲಿ ಬರುತ್ತೆ. ಸೊ ಏನು ಮಾಡಬೇಕು, ಎಷ್ಟಿಂದ ಭಾಗ ಹೊಡಿಬೇಕು, 6ರಿಂದ ಭಾಗಿಸ್ಬೇಕು. ಸೊ 24 ಭಾಗಿಸು 6 ಈಕ್ವಲ್ ಟು 6a ಭಾಗಿಸು 6 ಪ್ಲಸ್ 6d ಭಾಗಿಸು 6 ಅಂಥೇಳಿ. ಓಕೆ ಸರಿ, 6 1 6, 6 4 24, 6 1 6 1 6 1 6 1 ಹೋಯಿತು. ಏನೇನು ಉಳಿತು ನೋಡ್ರಿ, 4 ಈಕ್ವಲ್ ಟು a ಪ್ಲಸ್ ಡಿ. ಇಲ್ಲಿ ಒಂದು a ಉಳಿಯುತ್ತೆ, ಸೊ ಒಂದು ಬರೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಹೀಗೆ ಬರೀರಿ. ಸರಿನಾ. ಈಗ ನಮಗೇನಾಯಿತು, ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಸಿಕ್ತು. ಈ ಎರಡೂ ಇಕ್ವೇಷನನ್ನು ಸಾಲ್ವ್ ಮಾಡಿದಾಗ ವರ್ಜಿಸುವ ವಿಧಾನದಿಂದ ಸಾಲ್ವ್ ಮಾಡಬೇಕು. ಈಗ ಸಾಲ್ವ್ ಮಾಡಾದಾಗ ನಮಗೆ a ಬೆಲೆ ಮತ್ತು d ಬೆಲೆ ಸಿಗುತ್ತೆ. ಸರಿನಾ, ಬನ್ನಿ ಕಂಡುಹಿಡಿಯೋಣ. ಇದನ್ನು ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಬರ್ಕೊತೀನಿ. a ಪ್ಲಸ್ ಡಿ ಈಕ್ವಲ್ ಟು 4, ಆಮೇಲೆ 2a ಪ್ಲಸ್ 3d ಈಕ್ವಲ್ ಟು 10. ಓಕೆನಾ. ಸರಿ, ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ರಿ. ವರ್ಜಿಸುವ ವಿಧಾನದಿಂದ ಸಾಲ್ವ್ ಇಲ್ಲೆಲ್ಲ ಆ್ಯಕ್ಚುಲಿ ಸೆಂಟೆನ್ಸನ್ನು ಬರೀಬೇಕು, ನಾನು ಸೆಂಟೆನ್ಸ್ ಬರಿತಾ ಇಲ್ಲ, ಜಸ್ಟ್ ಹೇಗೆ ಮಾಡೋದು ಅನ್ನೋದನ್ನು ಅರ್ಥ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಸರಿನಾ. ಈಗ ವರ್ಜಿಸುವ ವಿಧಾನದಿಂದ ಸಾಲ್ವ್ ಮಾಡಬೇಕು ಅಂದರೆ ನಿಮಗೆ 2 ಕಂಡೀಷನ್ಗಳು ಗೊತ್ತಿರಬೇಕು. ಒಂದನೇ ಕಂಡೀಷನ್ ಏನಪ್ಪ ಅಂತಂದರೆ, ಇಲ್ಲಿ ಚರಾಕ್ಷರಗಳಿದಾವಲ್ಲ, ಎ ಆಗಿರ್ಬೋದು ಅಥವಾ ಡಿ ಆಗಿರ್ಬೋದು. ಓಕೆನಾ. ಚರಾಕ್ಷರಗಳ ಸಂಖ್ಯಾ ಸಹಗುಣಕ ಅಂದರೆ ಚರಾಕ್ಷರ ಪಕ್ಕದಲ್ಲಿರುವಂಥ ಸಂಖ್ಯೆ ಏನಿರುತ್ತಲ್ಲ ಅದು ಎರಡೂ ಸೇಮ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಎ ಇದೆಯಲ್ಲ, ಎನ ಪಕ್ಕದಲ್ಲಿ ಏನಿದೆ 1 ಇದೆ, ಇಲ್ಲಿ ಎ ಇದೆಯಲ್ಲ ಇದ್ರ ಪಕ್ಕದಲ್ಲಿ ಏನಿದೆ 2 ಇದೆ. ಆದರೆ ನಮಗೇನಾಗಬೇಕು, ಇಲ್ಲಿ 1 ಇದ್ದರೆ ಇಲ್ಲೂ ಸಹಿತ ಒಂದೇ ಇರಬೇಕು. ಇರಲಿಲ್ಲ ಅಂತಂದರೆ ನಾವು ಮಾಡ್ಕೋಬೇಕು. ಇಲ್ಲೂ ಫಾರ್ ಎಕ್ಸಾಂಪಲ್ ಇಲ್ಲೂ ಡಿ ಇದೆ, ಇಲ್ಲೂ ಡಿ ಇದೆ. ಓಕೆ, ಇಲ್ಲಿ ಡಿ ಪಕ್ಕದಲ್ಲಿ ಏನಿದೆ, ಏನೂ ಇಲ್ಲ ಅಂದರೆ 1 ಇದೆ, ಇಲ್ಲಿ ಡಿ ಪಕ್ಕದಲ್ಲಿ ಏನಿದೆ 3 ಇದೆ. ಇಲ್ಲಿ ನಮಗೇನಾಗಬೇಕು, ಎರಡೂ ಕಡೆ 3 ಬರಬೇಕು. ಓಕೆನಾ. ಇಲ್ಲ ಅಂದರೆ ನಾವು ಮಾಡ್ಕೋಬೇಕು. ಯಾವುದಾದ್ರು ಒಂದು ಚರಾಕ್ಷರಕ್ಕೆ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ ಎ ಚರಾಕ್ಷರಕ್ಕೆ ಮಾಡ್ಕೊತಾ ಇದ್ದೀನಿ. ಸರಿ, ಇಲ್ಲೇನು ಮಾಡ್ತೀನಿ, ಇಕ್ವೇಷನ್ 1ಅನ್ನು 2ರಿಂದ ಗುಣಿಸ್ತೀನಿ. ಆವಾಗ ಇಲ್ಲಿ 2a ಅಂತ ಬರುತ್ತಾ, ಸೊ 2 ಚರಾಕ್ಷರ ಸೇಮ್ ಆಗಿಬಿಡುತ್ತೆ. ಓಕೆನಾ. ಸರಿ, ಏನು ಮಾಡ್ತೀನಿ, 2a ಪ್ಲಸ್ ಬರೀ ಎಗೆ ಮಾತ್ರ ಗುಣಿಸೋದಲ್ಲ, ಇಡೀ ಸಮೀಕರಣಕ್ಕೆ ಗುಣಿಸ್ಬೇಕು. 2d ಈಕ್ವಲ್ ಟು 4 2 8. ಓಕೆನಾ. ಸರಿ, ಇದು ಇಕ್ವೇಷನ್ 1. ಇಲ್ಲೇನಾಯಿತು ನೆಕ್ಸ್ಟು 2a ಪ್ಲಸ್ 3d ಈಕ್ವಲ್ ಟು 10. ಇದು ಇಕ್ವೇಷನ್ 2. ಒಂದನೇದಂತೂ ಗೊತ್ತಾಯಿತು, ಏನು ಚರಾಕ್ಷರದ ಸಂಖ್ಯಾ ಸಹಗುಣಕಗಳು ಏನಾಗಿರಬೇಕು, ಸಮನಾಗಿರಬೇಕು. ಎರಡನೇ ಕಂಡೀಷನ್ ಇದೆ, ಏನಪ್ಪ ಕೇಳಿದ್ರೆ ಇಲ್ಲಿ 2 ಸೇಮ್ ಆಯಿತು, ಆದರೆ ಸಂಖ್ಯೆಗಳು ಏನಾಗಿರಬೇಕು, ವಿರುದ್ಧವಾಗಿರಬೇಕು. ಇಲ್ಲಿ ಪ್ಲಸ್ ಇತ್ತು ಅಂದರೆ ಇಲ್ಲಿ ಮೈನಸ್ ಇರಬೇಕು, ಇಲ್ಲಿ ಮೈನಸ್ ಇತ್ತು ಅಂದರೆ ಇಲ್ಲಿ ಪ್ಲಸ್ ಇರಬೇಕು. ಆದರೆ ಆ ಥರ ಇದೆಯಾ, ಇಲ್ಲ, ಎರಡೂ ಕಡೆ ಏನಾಗಿದೆ ಪ್ಲಸ್ ಇದೆ. ಸೊ ಅದಕ್ಕೋಸ್ಕರ ಇಲ್ಲೇನು ಮಾಡ್ಕೊಬಿಡ್ರಿ, ಮೈನಸ್ ಅಂಥೇಳಿ ಮಾಡ್ಕೊಬಿಡ್ರಿ. ಇಲ್ಲಿ ಪ್ಲಸ್ ಇರೋದ್ರಿಂದ ಇಲ್ಲಿ ಮೈನಸ್, ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ, ಪ್ಲಸ್ ಇರೋದ್ರಿಂದ ಮೈನಸ್. ಸೊ ಇದೆರಡು ಏನಾಗುತ್ತು, ಕ್ಯಾನ್ಸಲ್ ಆಯಿತು. ಸರಿ, ಈಗ ನೆಕ್ಸ್ಟು 2d ಮತ್ತು 3dದಲ್ಲಿ ದೊಡ್ಡ ಸಂಖ್ಯೆ ಯಾವುದು ಹೇಳ್ರಿ, 3d. ಅದಕ್ಕಿರುವಂಥ ಚಿಹ್ನೆ ಯಾವುದು, ಹಾಂ ಪ್ಲಸ್ ಅಲ್ಲ, ಈಗ ಆಲ್ರೆಡಿ ಚೇಂಜ್ ಮಾಡಿದ್ದೀವಲ್ಲ, ಮೈನಸ್ ಅದು ಬರುತ್ತೆ. ಸೊ ಮೈನಸ್. ಓಕೆ, ಪ್ಲಸ್ ಮೈನಸ್ ಮೈನಸ್ ಅಂದರೆ ಕಳಿಬೇಕು. 3dದಲ್ಲಿ 2d ಕಳೆದ್ರೆ ಎಷ್ಟು, 1d. ಸಿಂಪಲಾಗಿ ಡಿ ಅಂಥೇಳಿ ಬರಿಬೋದು. ಓಕೆ, ಇಲ್ಲಿ 8 ಇದೆ, ಇಲ್ಲಿ 10 ಇದೆ. ಇದರಲ್ಲಿ ಸಂಖ್ಯೆ ಯಾವುದು ಹೇಳಿ, ದೊಡ್ಡದು 10. ಅದಕ್ಕಿರುವಂಥ ಚಿಹ್ನೆ ಯಾವುದು, ಮೈನಸ್. ಈಗ ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ, ಪ್ಲಸ್ ಮೈನಸ್ ಮೈನಸ್ ಅಂದರೆ 10ರಲ್ಲಿ 8ಅನ್ನು ಕಳೀರಿ, 2 ಬಂತು. ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿದೆ. ಸೊ ಡಿ ಬೆಲೆ ಏನು ಬಂತು, 2 ಅಂಥೇಳಿ ಬಂತು. ಓಕೆ, ಈ ಡಿ ಬೆಲೆಯನ್ನು ನಾವು ಇಕ್ವೇಷನ್ 1 ಅಥವಾ ಇಕ್ವೇಷನ್ 2ರಲ್ಲಿ ಹಾಕಿದ್ರೆ ನಮಗೆ ಎ ಬೆಲೆ ಸಿಗುತ್ತೆ. ನಾವು ಫಸ್ಟ್ ಇಕ್ವೇಷನನ್ನು ತೊಗೋತೀನಿ, ಈ ಕಡೆ ಮಾಡ್ತೀನಿ. a ಪ್ಲಸ್ ಡಿ ಈಕ್ವಲ್ ಟು 4. ಎ ಪ್ಲಸ್ ಡಿ ಜಾಗದಲ್ಲಿ ಏನಾಗ್ತೀನಿ, 2 ಈಕ್ವಲ್ ಟು 4. ಎ ಈಕ್ವಲ್ ಟು 4, ಈ 2 ಆ ಕಡೆ ಹೋದರೆ -2. ಎ ಈಕ್ವಲ್ ಟು 4 2 ಕಳೆದ್ರೆ 2. ಸರಿ, ಎ ಬೆಲೆ ಸಿಕ್ತು, ಡಿ ಬೆಲೆ ಸಿಕ್ತು. ಓಕೆನಾ. ಈಗ ಏನು ಮಾಡಬೇಕು, 4ನೇ ಪದವನ್ನು ಕಂಡುಹಿಡಿಬೇಕಲ್ವಾ. 4ನೇ ಪದ ಏನಂತ ಕಂಡುಹಿಡಿಬೇಕು, a4 ಈಕ್ವಲ್ ಟು a ಪ್ಲಸ್ 3d. ಅದನ್ನು ಬೆಲೆ ಹಾಕಿ ಕಂಡುಹಿಡಿದ್ಬಿಟ್ರೆ ನಿಮಗೆ ಉತ್ತರ ಬರುತ್ತೆ. ಏನು ಹೇಳ್ರಿ, a4 ಈಕ್ವಲ್ ಟು a ಪ್ಲಸ್ 3d ಈಕ್ವಲ್ ಟು, ಹಾಂ ಎ ಜಾಗದಲ್ಲಿ ಏನು ಹಾಕಬೇಕು, ಇಲ್ಲಿ ಬಂದಿದೆ ನೋಡ್ರಿ 2 ಪ್ಲಸ್ 3d ಜಾಗದಲ್ಲಿ ಏನು ಹಾಕಬೇಕು, 2. ಓಕೆನಾ. ಸರಿ, ನೆಕ್ಸ್ಟು 2 ಪ್ಲಸ್ 3 2 6. ಉತ್ತರ ಏನು ಬಂತು, 6 7 8. ಓಕೆನಾ. ಹಾಗಾದರೆ ಈ 4ರ ಬೆಲೆ ಎಷ್ಟು ಬಂತು, 8 ಅಂಥೇಳಿ ಬಂತು. ಅಂದರೆ 4ನೇ ಪದ 8 ಅಂಥೇಳಿ ಉತ್ತರ ಬಂತು. ಸೊ ಐ ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತೀನಿ.
ಇದೇ ರೀತಿ ನಿಮಗೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆದಷ್ಟು ಬೇಗ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.